ಸೊ ಪಾಸ್ಪೋರ್ಟ್ ಆ್ಯಂಡ್ ಟಿಕೆಟ್ ಎಲ್ಲ ರೆಡಿ ಆಗಿದೆ ಅಲ್ವಾ? ಎಸ್ ಮೇಡಮ್, ಪಾಸ್ಪೋರ್ಟು ಟಿಕೆಟ್ಸ್ ಎಲ್ಲ ರೆಡಿ ಇದೆ. ಫಾರ್ ಸೇಫರ್ ಸೈಡು ಚೆನ್ನೈಯಿಂದ ಶಿಪ್ಪಲ್ಲಿ ಹೋಗೋದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಯು ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಾವ್, ಎಲ್ಲ ನಾನು ಅನ್ಕೊಂಡಾಗೆ ನಡೀತಿದೆ. ಇಲ್ಲಿವರೆಗೂ ನಾನು ಏನೇನು ಪ್ಲ್ಯಾನ್ ಮಾಡಿದ್ನೋ ಆ ಪ್ಲ್ಯಾನ್ನೆಲ್ಲ ಸಕ್ಸಸ್ ಆಗೋಕ್ಕೆ ಆ ಕಮಲಿ ಬಿಟ್ಟಿಲ್ಲ. ಯಾವಾಗಲೂ ಅಡ್ಡ ಬಂದು ನನ್ನ ಲೈಫಿಂದ ಎಲ್ಲನೂ ಕಿತ್ಕೊಂಡ್ಲು. ನನ್ನ ಪವರ್, ನನ್ನ ಫ್ಯಾಮಿಲಿ, ನನ್ನ ಫ್ರೀಡಮ್, ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಲವ್, ನನ್ನ ಋಷಿನೇ ನನ್ನಿಂದ ಕಿತ್ಕೊಂಡ್ಲು. ಇದನ್ನು ನಾನು ಮರಿತೀನ? ನೋ ವೇ. ಇದಕ್ಕೆಲ್ಲ ನಾನು ರಿವೆಂಜ್ ತೀರ್ಸ್ಕೊತೀನಿ. ಯು ಡೋಂಟ್ ವರಿ ಕಮಲಿ, ಡೋಂಟ್ ವರಿ ಅಟ್ ಆಲ್. ನಿನ್ನ ನಿನ್ನ ಗಂಡನ್ನ, ನಿನ್ನ ಅಪ್ಪಯ್ಯನ, ಇವ್ರು ಎಲ್ಲರೂ ನಿನಗೇ ಬಿಟ್ಕೊಟ್ಬಿಡ್ತೀನಿ. ಯಾವ ಲೆವೆಲಿಗೆ ಬಿಟ್ಕೊಡ್ತಾ ಇದ್ದೀನಿ ಅಂದರೆ ಅವರೆಲ್ಲರೂ ನಿನ್ನ ಜೊತೆನೇ ಸಾಯ್ತಾರೆ. ಇವ್ರ ಜೊತೆಗೆ ನನ್ನ ಮಾಮ್ ಕೂಡ ಮೇಲೆ ಕಳಿಸ್ತಾ ಇದ್ದೀನಿ. ನನಗೆ ಬೇರೆ ಆಪ್ಷನ್ನೇ ಇಲ್ಲ. ವಾಟ್ ಕ್ಯಾನ್ ಐ ಡೂ? ನೀವೆಲ್ಲ ಸಾಯಲೇಬೇಕು. ಆಗಲೇ ನನಗೆ ಪೀಸ್ ಸಿಗೋದು. ಎಸ್. ಏನು ಮೇಡಮ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಇನ್ನೇನು, ಇಷ್ಟು ದಿನ ನನ್ನ ಲೈಫಲ್ಲಿ ನಾನು ಅನ್ಕೊಂಡಾಗೆ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಎಲ್ಲ ನನ್ನ ಪ್ರಕಾರನೇ ನಡೀತಾ ಇದೆ. ಅವ್ರ ಕತೆ ಮುಗಿತಿದ್ದಂಗೆ ನನ್ನ ಕತೆ ಫಾರಿನಲ್ಲಿ ಶುರುವಾಗತ್ತೆ. ಮೇಡಮ್, ನೀವು ಫಾರಿನ್ಗೆ ಹೋಗ್ಬಿಟ್ರೆ ನನಗೆ ಸೆಟ್ಲ್ ಆಗಬೇಕಾಗಿರೋ ಪೇಮೆಂಟು? ಏಯ್, ಯಾಕೋ ಪೇಮೆಂಟ್ ಅಂತ ಸಾಯ್ತಾ ಇದೆಯಾ? ಈ ಅನಿಕಾ ಮಾತು ಕೊಡಲ್ಲ. ಮಾತು ಕೊಟ್ರೆ ತಪ್ಪಲ್ಲ. ನಿನ್ನ ಪೇಮೆಂಟ್ ನಿನಗೆ ರೀಚ್ ಆಗುತ್ತೆ. ಡೋಂಟ್ ವರಿ. ಬಟ್ ಕೀಪ್ ಒನ್ ಥಿಂಗ್ ಇನ್ ಮೈಂಡ್. ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಫೇಲ್ ಆಗಬಾರ್ದು. ಆ ಕಾರಲ್ಲಿ ಯಾರು ಒಬ್ಬರು ಉಳಿಬಾರ್ದು. ಡೋಂಟ್ ವರಿ ಮೇಡಮ್, ನಾನು ಬಾಂಬ್ ಫಿಕ್ಸ್ ಮಾಡಿದ್ದೀನಲ್ಲ. ಒಂದು ಸಲ ಅದು ಬಾಂಬ್ ಬ್ಲಾಸ್ಟ್ ಆದರೆ ಮೂಳೆ ಕೂಡ ಸಿಗೋದಿಲ್ಲ, ಬೂದಿ ಆಗೋಗ್ತಾರೆ. ಗುಡ್. ಚಿಕ್ಕಮ್ಮ, ಅನಿಕಾ ದಿಟ್ಟವಾಗ್ಲೂ ಹಿಂಗೆ ಹೇಳಿದ್ಲ? ಅವಳಲ್ಲಿ ಈ ಮಟ್ಟದ ಬದಲಾವಣೆ ಆಗೈತಾ? ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನ ಕಮಲಿ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳ್ದೆ. ಓಹ್, ಅಂದ್ರೆ ನನ್ನ ಬೇಬಿ ಡ್ರಾಮಾ ಮಾಡ್ತಿದ್ದಾಳೆ ಅಂತನ? ಹೀಗೆ ಅಲ್ವಾ ಒಬ್ರನ್ನ ಜಡ್ಜ್ ಮಾಡೋದು? ಅವ್ರು ಒಂದ್ಸಲ ತಪ್ಪು ಮಾಡ್ಬಿಟ್ರೆ ಅವ್ರು ಪ್ರತಿ ಸಲನೂ ತಪ್ಪೇ ಮಾಡ್ತಾರೆ ಅಂತ ಅಲ್ವಾ? ಚಿಕ್ಕಮ್ಮ, ದಿಢೀರಂತ ಅನಿಕಾ ಇಷ್ಟೊಂದು ಬದಲಾಗವಳೆ ಅಂದ್ರೆ ಹೆಂಗ್ ನಂಬಕಾಯ್ತೈತೆ? ನೀವೇ ಹೇಳಿ. ಹೌದು, ನನಗೂ ಇದು ನಂಬಕ್ ಆಗ್ತಿಲ್ಲ ಊರ್ಮಿಳ ಅವ್ರೆ. ಇರಿ, ನಾನೇ ಒಂದ್ ಕಿತ ಹೋಗಿ ಅವಳ ಫೋನ್ನಾಗ ಮಾತಾಡ್ಕೊಂಡ್ ಬರ್ತೀನಿ. ಗಾಡ್, ಮಾಮ್ ಅಲ್ಲಿ ರೀಚ್ ಆಗಿ ಎಲ್ಲ ಮ್ಯಾಟರ್ ಹೇಳಿರ್ತಾಳೆ. ಅದನ್ನು ಕೇಳ್ಕೊಂಡು ಸುಮ್ಮನೆ ಬರ್ಬೇಕು ತಾನೆ? ಇಲ್ಲ, ಇವಳ ಅಜ್ಜಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮತ್ತೆ ನನಗೆ ಕಾಲ್ ಮಾಡ್ತಾ ಇದ್ದಾಳೆ. ಕನ್ಫರ್ಮೇಷನ್ ಕೊಡ್ತೀನಿ. ಹಾಂ, ಹೇಳು ಕಮಲಿ. ಅನಿಕಾ, ಚಿಕ್ಕಮ್ಮ ಮನೆಗೆ ಬಂದವ್ರೆ. ನೀನಿನ್ನ ಸರೆಂಡರ್ ಆಗಕ್ಕೆ ಕೊಟ್ಟಿದ್ಯಾ ಅಂತ ಹೇಳ್ತವ್ರೆ. ದಿಟನಾ ಅನಿಕಾ? ಹೌದು ಕಮಲಿ, ಮಾಮ್ ಹೇಳ್ತಿರೋದು ನಿಜ. ನಾನು ಇವತ್ತೇ ಸರೆಂಡರ್ ಆಗ್ತಾ ಇದ್ದೀನಿ. ಅನಿಕಾ, ಏನ್ ಹೇಳ್ತಿದ್ಯಾ? ನೀನ್ ಯಾಕೆ ನಿರ್ಧಾರ ತಕೊಂಡೆ? ನಾನು ಮಾಡಿರೋದು ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಅದಕ್ಕೆ ಈ ಡಿಸಿಷನ್ ತಗೊಂಡಿದ್ದೀನಿ ಕಮಲಿ. ಅನಿಕಾ, ನನಗೆ ನಿನ್ ಮಾತನ್ನ ನಂಬಕ್ಕೆ ಆಯ್ತಿಲ್ಲ. ಮತ್ಯಾಕೆ ನೆನೆ ಫೋನ್ ಮಾಡಿದಾಗ ನನಗೆ ಜೈಲ್ನಾಗ ಇರಕ್ ಇಷ್ಟ ಇಲ್ಲ, ನನ್ನ ಕಾಪಾಡು, ಕಂಪ್ಲೇಂಟ್ ಕೊಡ್ಬೇಡ ಅಂತೆಲ್ಲ ಯಾಕೆ ಕೇಳ್ಕೊಂಡೆ? ಅನಿಕಾ, ನೀನ್ ಏನ್ ಯೋಚನೆ ಮಾಡಿ ಈ ನಿರ್ಧಾರ ತಕೊಂಡಿದ್ಯಾ ನಂಗೆ ಗೊತ್ತಿಲ್ಲ. ನೀನ್ ಬದಲಾದ್ರೆ ನಮಗೂ ಖುಷಿನೇಯ್ಯ.
ನೋಡು ಅನಿಕಾ, ನೀನು ಸೇಫ್ ಆಗೇ ಇರ್ತೀಯ. ನಾನು ಕಂಪ್ಲೇಂಟ್ ಕೊಡಕ್ಕಿಲ್ಲ. ನೀನ್ ಇದ್ರ ಬಗ್ಗೆ ಯೋಚನೆ ಮಾಡಿ ಬೇರೆ ಏನು ನಿರ್ಧಾರ ತಕ್ಕಬೇಡ. ನೋ ಕಮ್ಲಿ, ನಾನು ಕರೆಕ್ಟಾಗಿ ಯೋಚನೆ ಮಾಡಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಆಗಲೇಬೇಕು. ನಂದಲ್ದೇ ಇರೋ ಬಗ್ಗೆ ನಾನು ತುಂಬ ಆಸೆ ಪಟ್ಟು ಎಲ್ಲರೂ ಜೀವನನ ಸ್ಪಾಯ್ಲ್ ಮಾಡಿಬಿಟ್ಟೆ. ಮತ್ತೆ ಈ ತಪ್ಪು ನಡಿಬಾರ್ದು. ಇವತ್ತೇ ಎಲ್ಲದನ್ನ ಎಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತೇ ಲಾಸ್ಟ್ ಕಮ್ಲಿ. ನಾವಿಬ್ರು ಈ ಥರ ಮಾತಾಡ್ಕೊಳ್ಳೋ ಪರಿಸ್ಥಿತಿ ಬರಲ್ಲ. ನಾನು ಚೇಂಜ್ ಆಗಿದ್ದೀನಿ. ನೀನು ಮತ್ತೆ ಬೇರೆ ವಿಷಯ ಹೇಳ್ಬಿಟ್ಟು ನನ್ನ ಡಿಸಿಷನ್ನ ಚೇಂಜ್ ಮಾಡಕ್ಕೆ ಟ್ರೈ ಮಾಡಬೇಡ ಪ್ಲೀಸ್. ಇದೇ ನನ್ನ ಫೈನಲ್ ಡಿಸಿಷನ್. ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಅಲ್ಲ ಅನಿಕಾ, ನಾನು ನಿನ್ಗೆ ಒಂದು ಅವಕಾಶ ಕೊಡ್ಬೇಕು ಅಂತಿದ್ದೀನಿ. ನೀನ್ ನೋಡಿದ್ರೆ ನೋ ಕಮಲಿ, ನೋ. ನನ್ನ ನಿರ್ಧಾರದಲ್ಲಿ ಯಾವುದೇ ಥರ ಚೇಂಜಸ್ ಆಗಲ್ಲ. ನಾನು ಫಿಕ್ಸ್ ಆಗೋಗಿದ್ದೀನಿ. ನಾನು ಸರೆಂಡರ್ ಆಗೇ ಆಗ್ತೀನಿ ಕಮಲಿ. ನೀನು ನನಗೆ ಒಂದು ಅವಕಾಶ ಕೊಡಲೇಬೇಕು ಅನ್ನೋದಾದ್ರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳೋಕ್ಕೆ ಒಂದೇ ಒಂದು ಅವಕಾಶ ಕೊಡು ಕಮಲಿ. ಪ್ಲೀಸ್ ಬೇಗ ಬಾ ಕಮಲಿ. ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ತಿದೆ. ನಾನು ಮಾಡಿರೋ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನಿಸ್ತಿದೆ. ನಿನ್ನ ತಪ್ಪಿಕೊಂಡು ಅಳ್ಳಬೇಕು ಅಂತ ಅನಿಸ್ತಿದೆ. ಪ್ಲೀಸ್ ಕಮಲಿ, ಪ್ಲೀಸ್ ಬೇಗ ಬಾ. ನೀನು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ ಕೇಸ್ ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಕಮಲಿ. ಅನಿಕಾ, ಅಮರ್, ಏನ್ ಚಿನ್ನ ಟೆರೆಸ್ ಅಲ್ಲಿ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಕಳೆದೋಗಿದ್ಯಾ ನನ್ನ ಬಗ್ಗೆನಾ? ಅಮರ್, ಅನಿಕಾ ಪಾಪ ಅಲ್ವೇನೋ? ಪಾಪ ಅಂತ ಪಾಪ ಪಾಪ ಅಲ್ಲ, ಪಾಪಿ ಅವಳು. ಹೌದು, ನಿನಗೆ ಯಾಕೆ ಅವಳ ಬಗ್ಗೆ ಪಾಪ ಅನ್ನಿಸ್ತಿದೆ? ಅವಳು ತಪ್ಪು ಮಾಡಿದಾಳೆ ಕರೆಕ್ಟು, ಆದರೂ ಅವಳು ನೆನ್ಸ್ಕೊಂಡ್ರೆ ಯಾಕೋ ಪಾಪ ಅನ್ನಿಸ್ತಿದೆ. ಪಾಪನೂ ಇಲ್ಲ, ಏನೂ ಇಲ್ಲ, ಮಾಡಿದ್ರು ಮಾರಾಯ ಅಷ್ಟೇ. ಚಿನ್ನ, ಅವಳು ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳು ಚಿನ್ನ, ನೆನೆಸ್ಕೋ ಒಂದ್ಸರಿ. ನನ್ನನ್ನು ಬಿಟ್ಟಾಕು, ನಿಮ್ಮ ಫ್ಯಾಮಿಲಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿಲ್ಲ. ಬಾವಾಜಿಗೂ ಕಮಲಿಗೂ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾಳೆ ಚಿನ್ನ. ಅದನ್ನು ಬಿಟ್ಟಾಕಣ ಚಿನ್ನ. 3 ಕೊಲೆ ಮಾಡಿದಾಳೆ, ಅದನ್ನ ಕ್ಷಮಿಸಕ್ಕಾಗತ್ತಾ? ಅದೆಲ್ಲ ನಿಜ ಅಮರ್, ಆದರೂ ಅನಿಕಾ ನನ್ನ ಕ್ಲಾಸ್ಮೇಟ್ ಅಲ್ವಾ? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲದೆ ಹೋದರೂ ಅವಳು ನಮ್ಮನೆ ಅವಳ ಥರನೇ ಅಲ್ವೇನೋ? ನನ್ಗೆ ಅವಳು ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನಾನು ಯಾವತ್ತೂ ಅವಳಿಗೆ ಕೆಟ್ಟದ್ದು ಬಯಸಿಲ್ಲ. ಈಗ ಅವಳು ಜೈಲಿಗೆ ಹೋಗ್ತಿರೋದು ನನಗೆ ಯಾಕೋ ಒಂಥರ ಬೇಜಾರಾಗ್ತಿದೆ. ಪಾಪ ಅವಳ ಜೀವನ ಮುಂದೆ ಹೇಗೆ ಅಂತ ಅನ್ನಿಸ್ತಿದೆ. ಚಿನ್ನ, ಏನ್ ನೀನು? ನಾವಿಬ್ರು ದೂರ ಆಗೋಕ್ಕೂ ಅವಳೇ ಕಾರಣ ಚಿನ್ನ, ಅದನ್ನ ಮರ್ತ್ಬಿಟ್ಯಾ? ಅದೆಲ್ಲ ಗೊತ್ತಿದ್ದು ನಿನಗೆ ಅವಳ ಮೇಲೆ ಪಾಪ ಅನ್ನಿಸ್ತಿದ್ಯಾ? ನೀನು ಅವರು ಎಲ್ಲ ಮೊದಲಿಂದಾನು ಗೊತ್ತಿರೋರು, ಫ್ಯಾಮಿಲಿ ಫ್ರೆಂಡ್ಸು. ಅದಕ್ಕೆ ನಿಂಗೆ ಅವಳ ಬಗ್ಗೆ ಅಯ್ಯೋ ಅನ್ಸುತ್ತೆ, ಫೀಲ್ ಆಗ್ತಿದ್ಯಾ? ಆದ್ರೆ ನಾನು ಮತ್ತೆ ಅಂಬಿ ಚಿಕ್ಕ ಮಕ್ಕಳಿಂದನೂ ಜೊತೆಲಿ ಆಡಿದವರು, ಬೆಳೆದವರು. ಅಂಬಿ ಸಾಗು ಅನಿಕಾನೇ ಅಲ್ವಾ ಕಾರಣ? ಆ ವಿಷಯನ ಸಹಿಸ್ಕೊಳಕ್ಕಾಗ್ಲಿ ಶ್ರಮಿಸಕ್ಕಾಗ್ಲಿ ಆಗುತ್ತಾ ಚಿನ್ನ? ಖಂಡಿತ ಇಲ್ಲ. ತನ್ನಿಷ್ಟಕ್ಕೆ ಬೇರೆಯವ್ರ ಜೀವನದಲ್ಲಿ ಆಟ ಆಡೋ ಅನಿಕಾಗೆ ಶಿಕ್ಷೆ ಆಗ್ಲೇಬೇಕು. ಅಮರ್, ನನ್ಗೆ ಅರ್ಥ ಆಗತ್ ಕಣೋ, ಜಾಸ್ತಿ ಫೀಲ್ ಆಗ್ಬೇಡ. ಅದು ಸರಿ ಅಮರ್, ಆ ಅನಿಕಂಗೆ ಯಾವ ಥರ ಶಿಕ್ಷೆ ಆಗ್ಬೋದು ಅನ್ಸುತ್ತೆ? 2 ಕೊಲೆ ಮಾಡಿಸಿದಾಳೆ, ಇನ್ನೊಂದು ಕೊಲೆ ಅವಳೇ ಮಾಡಿದಾಳೆ. ಕಮ್ಮಿ ಅಂದ್ರೂ 14 ವರ್ಷ ಶಿಕ್ಷೆ ಆಗೇ ಆಗತ್ತೆ. ಕಲ್ ಶಿಕ್ಷೆ ಆದ್ರೂ ಆಶ್ಚರ್ಯ ಪಡೋದೇನಿಲ್ಲ. ಹೌದಾ ಅಮರ್?
ಅಮರ್, ಜೈಲ್ ಅಂದರೆ ಹೇಗಿರುತ್ತೆ? ಈ ಸಿನಿಮಾ ಸೀರಿಯಲಲ್ಲೆಲ್ಲ ತೋರಿಸ್ತಾರಲ್ಲ ಹಾಗೆ ಇರುತ್ತಾ ಅಥವಾ ಬೇರೆ ಥರ ಇರುತ್ತಾ? ಅದಕ್ಕಿಂತ ಕೆಟ್ಟದಾಗಿರುತ್ತೆ ಚಿನ್ನ. ಚಿನ್ನ, ನಾನೇನೋ ಸುಪ್ಪತ್ಕೇಳಿ ಬೆಳೆದವನಲ್ಲ, ಹೇಗೋ ಜೈಲಿಂದ ಜಯಿಸ್ಕೊಂಡ್ ಬಂದ್ಬಿಟ್ಟೆ. ಆದರೆ ಅನಿಕಾ ಆಗಲ್ಲ, ಬಿಂದಾಸಾಗಿ ಬೆಳೆದವಳು. ಅವಳಿಗಲ್ಲಿ ನರ್ಕ ಅನ್ಭವಿಸ್ತಾಳೆ. ಅಲ್ಲಿ ಜನ, ಆ ಊಟ, ಆ ಕತ್ಲು, ಆ ಕೆಲಸ, ಜೀವನನ ಬೇಡ ಅನ್ಸ್ಬಿಡುತ್ತೆ. ಇದೆಲ್ಲ ಅವಳಿಗೆ ಆಗ್ಬೇಕಾಗಿದ್ದೆ. ಅವಳು ಮಾಡಿರೋ ಪಾಪದ ಕೆಲಸಗಳಿಗೆ ಕತ್ಲೆ ಕೋಣೆಲ್ಲ ಹಾಕಿ ಮುದ್ದೆ ಮುರಿಸ್ಬೇಕು, ಆಗ್ಲೇ ಬುದ್ಧಿ ಬರೋದು ಅವಳಿಗೆ. ಚಿನ್ನ, ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ಥಂಡಿ ಗಾಳಿ ನಿಂತಿದ್ಯಲ್ಲ ಚಿನ್ನ? ಚಿನ್ನ, ನಿನಗೆ ಜ್ವರ ಬಂದ್ರೆ ನಾನು ಮಾತ್ರ ನುಂಗ್ಬೇಕಾಗುತ್ತೆ. ಬಾ ಹೋಣ. ಕಮಲಿ, ಮಾತಾಡಿದ್ಯಾ? ಅವಳು ನಿಜವಾಗ್ಲೂ ಚೇಂಜ್ ಆಗಿದ್ದಾಳೆ ಅಂತ ಗೊತ್ತಾಯ್ತಾ? ಹ್ಞೂ ಚಿಕ್ಕಮ್ಮ, ಮಾತಾಡ್ದೆ. ಅವಳು ದಿಟ್ಟವಾಗ್ಲೂ ಬದಲಾಗವಳೆ. ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಮತ್ತೆ ಬೇಬಿ ಚೇಂಜ್ ಆಗಿದ್ದಾಳೆ ಅಂತ ಖುಷಿ ಪಡ್ಲ, ನನ್ನ ಮಗಳು ಸರೆಂಡರ್ ಆಗಿ ಜೈಲ್ ಸೇರ್ತಾಳೆ ಅಂತ ದುಃಖ ಪಡ್ಲ. ಇಷ್ಟೇ ಆದ್ರೂ ನನ್ನ ಮಗಳು ಶಿಕ್ಷೆ ಅನುಭವಿಸೋದನ್ನ ನೋಡೋ ಶಕ್ತಿ ನಂಗಿಲ್ಲ. ಊರ್ಮಿಳಾ, ಸಮಾಧಾನ ಮಾಡ್ಕೊಳ್ಳೋ ವಿಷಯಕ್ಕೆ ದುಃಖ ಯಾಕೆ ಪಡ್ತಾ ಇದೆಯಾ? ಸದ್ಯ ಅನಿಕಾಗೆ ಕೊನೆಗೂ ಒಳ್ಳೆ ಬುದ್ಧಿ ಬಂತಲ್ಲ. ತಪ್ಪನ್ನ ತಿದ್ಕೊಳ್ಳೋದಕ್ಕಿಂತ ಒಳ್ಳೆ ಗುಣ ಬೇರೊಂದಿಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ ಊರ್ಮಿಳಾ. ಹೌದತ್ತೆ, ಅದು ನಿಜನೇ. ಅವಳೆ ಗಟ್ಟಿಯಾಗಿರ್ಬೇಕಾದ್ರೆ ನಾನು ಕಣ್ಣೀರು ಹಾಕಿ ಅವಳಿಗಿನ್ನೂ ನೋವು ಕೊಡ್ಬಾರ್ದು. ಚಂದ್ರು, ಬೇಬಿ ನಿಮ್ಮನ್ನು ಕರ್ಕೊಂಬರೋಕೆ ಹೇಳಿದಾಳೆ. ನಿಮ್ಮ ಹತ್ರನೂ ಸಾರಿ ಕೇಳ್ಬೇಕು. ಬನ್ನಿ ಚಂದ್ರು. ಉರ್ಮಿಳಾ ಅನಿಕಾ ಬದಲಾಗಿದ್ದಾಳೆ ಅಂತ ಹೇಳಿದಾಗ ನನಗೆ ಡೌಟ್ ಬಂತು. ಆದ್ರೆ ಕಮಲಿ ಹೇಳಿದ್ಮೇಲೆ ಇದು 100% ನಿಜಾನೇ. ನಾನು ಅನಿಕನ್ ಮೀಟ್ ಮಾಡಕ್ ಹೋಗೋದೇ ಸರಿ. ಏನು ಯೋಚನೆ ಮಾಡ್ತಿದ್ದೀರಾ ಚಂದ್ರು? ಇಷ್ಟೆಲ್ಲ ಕೇಳಿದ್ಮೇಲೂ ನಮ್ಮ ಬೇಬಿ ಮೇಲೆ ನಂಬಿಕೆ ಬರ್ಲಿಲ್ವಾ? ಬರಲ್ವಾ ಚಂದ್ರು? ಕಮಲಿ ತರ ಮಗಳಿರ್ಬೇಕು ಅಂತ ಎಲ್ಲರೂ ಅನ್ಕೊಳ್ತಾರೆ. ನಾನು ಅಷ್ಟೇ, ನಮ್ಮ ಅನಿಕಾ ಕಮಲಿ ತರ ಇರ್ಬೇಕಿತ್ತು ಅಂತ ಅನ್ಕೊಂಡೆ. ಆಮೇಲೆ ಕಮಲಿ ನನ್ನ ಮಗಳೇ ಅಂತ ಗೊತ್ತಾದ್ಮೇಲೆ ತುಂಬಾನೇ ಖುಷಿ ಆಯ್ತು. ಇವತ್ತು ಅನಿಕಾ ಕಮಲಿಯಿಂದ ಒಳ್ಳೆ ಬುದ್ಧಿ ಕಲಿತು ಅವಳು ಕಮಲಿ ತರ ಒಳ್ಳೆಯವಳಾಗ್ತಾ ಇದ್ದಾಳೆ. ಆದ್ರೆ ಅವಳು ಒಳ್ಳೆಯವಳಾಗ್ತಾ ಇದ್ದಾಳೆ ಅಂತ ಖುಷಿ ಪಡ್ಬೇಕಾ, ಅಥವಾ ಇವತ್ತು ಒಳ್ಳೆಯವಳಾದ್ಮೇಲೆ ಜೈಲಿಗೆ ಹೋಗ್ತಾ ಇದ್ದಾಳೆ ಅಂತ ದುಃಖ ಪಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚಂದ್ರು, ನಿನ್ ಮನ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ.
ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಸೆಟ್. ಏನಿವೆ ಅವಳು ಚೇಂಜ್ ಆಗಿದ್ದಾಳಲ್ಲ, ಅದು ಸಾಕು. ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಹೋಣ ಕಮಲಿ, ಹುಷಾರಪ್ಪ. ಕಮಲಿ, ಕಮಲಿ, ಹುಷಾರಮ್ಮ. ಯಾಕತ್ತೆಮ್ಮ, ಏನಾಯ್ತು? ಯಾಕೋ ಗೊತ್ತಿಲ್ಲ ಕಮಲಿ, ಒಂಥರ ಸಂಕಟ ಆಗ್ತಿದೆ. ನೀನ್ ಕಳಿಸ್ಕೊಡೋದಕ್ಕೆ ಕಷ್ಟ ಆಗ್ತಿದೆ. ಅತ್ತೆಮ್ಮ, ನೀವೇನು ಯೋಚನೆ ಮಾಡಬೇಡಿ. ಅನಿಕಂತವ ಫೋನಾಗಿ ಮಾತಾಡಿದ್ ನೀವು ನೋಡಿದ್ರಿ ಅಲ್ವಾ? ನಂಗೆ ದಿಟ್ಟವಾಗ್ಲೂ ಅವಳು ಬದಲಾಗವಳೆ ಅಂತ ಅನ್ನಿಸ್ತೈತೆ ಅತ್ತೆಮ್ಮ. ನೀವು ಚಿಂತೆ ಮಾಡಬೇಡಿ. ಆದ್ರೂ ಕಮಲಿ, ಯಾಕೋ ಒಂಥರ ಸಂಕಟ ಆಗ್ತದೆ. ತಾರಾ, ಈಗ ಹೊರಟಾಗ ಏನೇನೋ ಮಾತಾಡ್ಬಾರ್ದು, ನಗ್ನಗ್ತಾ ಕಳ್ಸೋ. ಸರಿ ಕಮಲಿ, ಹುಷಾರಾಗಿ ಹೋಗಿ ಬನ್ನಿ. ರಿಷಿ ಎಲ್ಲಿ? ಅದು ಅತ್ತೆಮ್ಮ ಆಚೆ ಹೋಗೋರೆ. ಒಂದು ಕೆಲಸ ಮಾಡು, ಅವನಿಗೆ ಫೋನ್ ಮಾಡಿ ಕರೆಸ್ಕೊ. ನೀವೇನು ಚಿಂತೆ ಮಾಡಬೇಡಿ. ರಿಷಿ ಸರ್ಗೆ ಫೋನ್ ಮಾಡಿ ನಾನು ಅಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಕಮಲಿ, ಏನೇ ಆಗ್ಲಿಲ್ಲಮ್ಮ, ನಿನ್ನ ಹುಷಾರಲ್ಲಿ ನೀನಿರು, ಸರಿನಾ? ಸರಿ ಅಜ್ಜಿ. ಬದುಕೆ ಇಲ್ವಲ್ಲ. ಐ ಗೆಟ್ ಇಟ್. ಅಲ್ಲ ಬೇಬಿ, ಅದು ನೋ ಮಾಮ್, ನೀವು ಏನು ಹೇಳಬೇಡಿ, ನಂಗೆಲ್ಲ ಅರ್ಥ ಆಗುತ್ತೆ. ನಾನು ಮಾಡಿರೋ ತಪ್ಪಿಗೆ ಅವ್ರಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇರಲ್ಲ. ಕರೆಕ್ಟ್ ಅಲ್ವಾ? ಬೇಬಿ, ಏನೇನು ಯೋಚನೆ ಮಾಡಬೇಡ ನೀನು. ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ.